ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಸ್ಪೆಷಲ್ ವಿಡಿಯೋ ಅಂತ ಅಂತೇಳಿ ಹೇಳಿದ್ರೆ ಕೋಡಿಯಲ್ಲಿ ಒಂದಿನ. ಸೊ ಕೋಡಿಯಲ್ಲಿ ಒಂದಿನ ಅಂತೇಳಿ ಹೇಳಿದ್ರೆ ಕೋಡಿ ಬೀಚಿಗೆ ಹಾಪ ಅಂತೇಳಿ ಹೇಳ್ಕೊಂಡು ನಾವೀಗ ಹೊರಟಿತ್ತು. ಬನ್ನಿ ಶುರು ಮಾಡ್ಕೊಂಬ. ನಂಗೆ ಯಾಕೋ ಡೌಟ್ ನೀನಿದ್ದೆ ಅಲ್ಲ, ಸುಮ್ಮನೆ ಇರ್ತೀಯ. ಇದು ಕೋಡಿ ಬೀಚಿ ಹಾಪು ರೂಡ್ ಅಲ್ಲ ಮಾರೆ, ಎಲ್ಲಿಗೆ ಹೋತಿತ್ತೀಗ? ಕೋಡಿ ಬೀಚಿಗೆ ಕರ್ಕೊಂಡು ಹೋತೆ ಅಂತೇಳಿ ಹೇಳ್ಕೊಂಡು ಅಣ್ಣ ಎಲ್ಲ ನಾ ಇಡುದಿಲ್ಲ, ಟರ್ನ್ ಮಾಡ್ಬೇಕಿರ ಬೀಳಿತೀವಿ. ಒಂದು ನಿಮಿಷ ನಾಚಿಕೆ ಆಯ್ತು ಸ್ವಲ್ಪ ನಿಂಗೆ. ಕೋಡಿ ಬೀಚ್ ಪ್ಲೇಸ್ ಕಮ್ ಕರ್ಕ ಬಂದ ನೀನು. ಸೊ ಕೋಡಿ ಬೀಚಿಗೆ ಕರ್ಕೊಂಡು ಹೋತೆ ಅಂತೇಳಿ ಹೇಳ್ಕೊಂಡು ಯಾವುದೋ ಶಾರ್ಟ್ ಕಟ್ಟಿಂದನೇ ಕರ್ಕೊಂಡು ಹೋತೆ ಅಂತೇಳಿ ಹೇಳ್ಕೊಂಡು ಎಲ್ಲಿಗೋ ಕರ್ಕೊಂಡು ಹೋಯ್ದ. ಈಗ ಫೈನಲಿ ಎಲ್ಲಿಗೆ ಹೋಗ್ಬೋದು ಹೆಂಗೆ ಹೋಗ್ಬೋದು ಗೊತ್ತಾಯಿದ್ದೆ. ಗೂಗಲ್ ಮ್ಯಾಪ್ ಹಾಯ್ಕೊಂಡು ವಾಪಸ್ ಹೋಗ್ತಾ ಇತ್ತು ನಾವು. ಸೊ ನಿಮ್ಮ ಲೈಫಲ್ಲೂ ಈ ಥರದ ಎಕ್ಸ್ಪೀರಿಯನ್ಸ್ ಎಲ್ಲ ಆಗಿತ್ತಾ? ಬಿಕಾಸ್ ನನ್ನ ಲೈಫಲ್ಲಿ ಇದು ಕಾಮನ್ ಆಗಿ ಹೋಯ್ತು. ಇವನ ಜೊತೆ ನಾ ಎಲ್ಲೆಲ್ಲಿಗೆಲ್ಲ ಹೋಯ್ದೆ, ಅಲ್ಲೆಲ್ಲ ಹಿಂಗಿದೆ ಇಂಥದ್ರು ಎಡವಟ್ಟೆ ಮಾಡಿದ್ದು ನಾವಿಬ್ಬರು ಟೈಕಂಡ. ಸೊ ಸಣ್ಣ ಕಿಪ್ಪತ್ತಿಯಿಂದನೂ ನಾವಿಬ್ಬರು ಒಂಥರ ಕ್ರೈಮ್ ಪಾರ್ಟ್ನರ್ಸ್. ನಂತರ ಎಷ್ಟೋ ಜನ ಹುಡುಗಿಯರಿಗೆ ಅಣ್ಣ ತಮ್ಮ ತಂಗಿ ಅಕ್ಕ ಈ ಥರ ಯಾರಾದರೂ ಒಬ್ರು ಇರಬೇಕು ಅಂತೇಳಿ ಹೇಳಿ ಅನಿಸುತ್ತೆ. ಬಟ್ ಕೆಲವು ಕೇಸಸಲ್ಲಿ ಇರುವುದಿಲ್ಲ. ಬಟ್ ನನ್ನ ಕೇಸಲ್ಲಿ ಹೇಗೆ ಅಂತೇಳಿ ಹೇಳಿದ್ರೆ ಐ ಆಮ್ ವೆರಿ ಲಕ್ಕಿ. ಬಿಕಾಸ್ ಇಬ್ಬರು ಅಣ್ಣಂದ್ರಿದ್ರಲ್ಲ. ಸೊ ಸ್ವಂತ ರಕ್ತದಲ್ಲಿ ಹುಟ್ಟಲೇಬೇಕಂತಿಲ್ಲ, ಜೊತೆಗಿದ್ರೆ ಸಾಕು ಎಲ್ಲ ಕಷ್ಟದಲ್ಲೂ. ಹಂಗೋ ಹಿಂಗೋ ನಾವೀಗ ಕೋಡಿ ಬೀಚಿಗೆ ಬಂದು ಈಗ ಸೀವಾಕ್ ಹತ್ರ ಹೋತಿತ್ತು. ಸೊ ಇವತ್ತು ಸಂಡೇ ಆದ್ದರಿಂದ ಫುಲ್ ರಶ್. ಸೊ ಹಂಗಾಯ್ಕೊಂಡು ಎಂಟುವರೆ ಹೊಪ್ಪು ಕಾಯಲಿಲ್ಲ, ಬಿಕಾಸ್ ಅಲ್ಲೆಲ್ಲ ತುಂಬ ಜನ ಇದ್ದೀರಾ. ಸೊ ಅರ್ಧ ದಾರಿಗೆ ಹೋಗಿ ವಾಪಸ್ ಟರ್ನ್ ಹಾಯ್ಕೊಂಡು ವಾಪಸ್ ಬರ್ತಾ ಇತ್ತು. ಫೈನಲಿ ಬಂತು ನಾವು ಕೋಡಿ ಬೀಚಿಗೆ. ಈಗ ಹೋಗ್ತಾ ಇತ್ತು ಕೋಡಿ ಬೀಚ್ ಹತ್ರ. ಸೊ ಅಂತೂ ಎಲ್ಲೆಲ್ಲ ಹೋಗಿ ಎಲ್ಲ ಬಂತು. ಹಾರು ನನ್ನ ಅಣ್ಣನ ಕಟ್ಕೊಂಡು ಕೋಳಿ ಪಡಿ ಆಯ್ತು. ಈಗ ಕೇಂದ್ರೆ ಈ ವ್ಲಾಗ್ ಕಂಡಿರ್ತಲ್ಲ ಹುಡ್ಕ ಬಂದು ನೋಡಿದ್ದೇನೆ. ನೆಕ್ಸ್ಟ್ ನಾವು ಕೋಡಿ ಬೀಚ್ ಹತ್ರನೇ ಹೋಯ್ತು. ಸೊ ಸ್ವಲ್ಪ ರೀಲ್ಸ್ ಎಲ್ಲ ಮಾಡು ಅಂತೇಳಿ ಹೇಳಿಕೆ ಹೋದ. ಬಟ್ ಅಲ್ಲಿ ಜನ ಫುಲ್ ರಶ್ ಇದ್ದೀರ, ಎಂತ ಮಾಡೋಕ್ಕೂ ಆಗಲಿಲ್ಲ. ಸೊ ಜಸ್ಟ್ ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ರಿಲ್ಯಾಕ್ಸ್ ಮಾಡ್ತು. ಸೊ ಸ್ವಲ್ಪ ಫ್ಯೂಚರ್ ಬಗ್ಗೆ ಎಲ್ಲ ಥಿಂಕ್ ಮಾಡಿ ಎಂತ ಮಾಡೋದಂತೇಳಿ ಹೇಳ್ಕೊಂಡು ಸ್ವಲ್ಪ ಹೊತ್ತು ನೀರಾಗ ಆಟಾಡಿ ವಾಪಸ್ ಮನೆಗೆ ಹೋಪ ಅಂತೇಳಿ ಹೇಳಿಕೆ ಹೊರಟದ್ದೆ. ಸೊ ಅಷ್ಟರೊಳಗೆ ಅಣ್ಣ ಹೇಳ್ದ ಸನ್ಸೆಟ್ ಕಾಣ್ಕಂತೇಳಿ ಹೇಳ್ಕೊಂಡು. ಸೊ ಸನ್ಸೆಟ್ ಕಾಂಬಕ್ಕೋಸ್ಕರ ಕೂತ್ಕಂತ ಬಂದದ್ದು ಗೊತ್ತಾಯಿಲ್ಲ, ಹೋದ್ದು ಗೊತ್ತಾಯಿರಲಿಲ್ಲ ನನಗೆ. ಸೊ ಬಾಯ್ ಬೀಚ್. ಈಗ ನಾವು ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಬಾಯ್.